ಸರ್ಕಾರವು ವಚನ ಸಾಹಿತ್ಯ ಹಾಗೂ ಕರ್ನಾಟಕ ಏಕೀಕರಣಕ್ಕೆ ಮುಂಚೂಣಿ ಕೊಡುಗೆಯನ್ನು ಕೊಟ್ಟಿದ್ದರು. ಆಲೂರು ವೆಂಕಟರಾಯರು ಕನ್ನಡ ಕುಲಪುರೋಹಿತ ಆಲೂರು ವೆಂಕಟರಾಯರು ಧಾರವಾಡದಲ್ಲಿ ಹೆಚ್ಚು ಕಾಲ ಇದ್ದರು. ಈ ಎಲ್ಲವನ್ನು ಪರಿಗಣಿಸಿ ಅಂದು ಸರ್ ಕಂಬಳಿ ಸಿದ್ದಪ್ಪನವರು, ಅಕ್ಕ ಮುತ್ತೂರವರು, ಬಾಬು ಕಟ್ಟಿಯವರು, ಡಬ್ಬ ಕರ್ನಾಟಕ ರಂಗನಾಥ್ ದಿವಾಕರ್ ಇವರೆಲ್ಲ ಸೇರಿ ಹುಬ್ಬಳ್ಳಿ ಧಾರವಾಡಕ್ಕೆ ತಮ್ಮದೇ ಆದ ಕೊಡುತ್ತೆ. ಧಾರವಾಡ ಸಾಹಿತ್ಯ, ಸಂಸ್ಕೃತಿ, ಸಂಗೀತದ ರಾಜಧಾನಿ. ಅಲ್ಲಿ 3 ವಿಶ್ವವಿದ್ಯಾಲಯಗಳಿತ್ತು. ಇವತ್ತಿಗೂ ಸಹಿತ ಜನರೇ ಹೇಳುವ ಹಾಗೆ ಒಂದು ಕಲ್ಲು ಮ್ಯಾಲೆ ಕೂತಿದ್ರೆ ಅದು ಒಬ್ಬ ಸಾಹಿತ್ಯ ಬೀಳ್ತದೆ. ಪ್ರಸಿದ್ಧವಾದಂಥ ಇವತ್ತಿನ ಅವಶ್ಯಕತೆ ಹುಬ್ಬಳ್ಳಿ ಧಾರವಾಡ ಈಗಾಗಲೇ ಬಹಳಷ್ಟು ಬೆಳೆದಿದೆ. ಧಾರವಾಡ ಸಂಗೀತ, ಸಾಹಿತ್ಯ, ಸಂಸ್ಕೃತಿಕ ರಾಜಧಾನಿ ಅಂದರೆ ಹುಬ್ಬಳ್ಳಿ ವ್ಯಾಪಾರದ ಚೌಕ ಮುಂಬೈ ಅಂತಲೇ ಕರೆಸ್ಕೊಂಡಿದೆ. ಇವಕ್ಕೆ ಎರಡಕ್ಕೂ ಪ್ರತ್ಯೇಕವಾದ ಶಕ್ತಿ, ಸಾಮರ್ಥ್ಯ ಇದೆ. ಒಂದು ಮಹಾನಗರ ಪಾಲಿಕೆ ಆಗಬೇಕಾದ್ರೆ 3 ಲಕ್ಷ ಜನಸಂಖ್ಯೆ ಇದೆ. ಇವತ್ತು ಕೇವಲ ಧಾರವಾಡದ ಸ್ಥಿತಿದ 3,65,000 ಜನಸಂಖ್ಯೆ. 2 ಹುಬ್ಬಳ್ಳಿಗೂ 6,95,000 ಜನಸಂಖ್ಯೆ. ಮತ್ತು ಆರ್ಥಿಕವಾಗಿ ಧಾರವಾಡದಲ್ಲಿ 6 ಕೋಟಿಗಿಂತಲೂ ಹೆಚ್ಚು ಉತ್ಪನ್ನ ಇದೆ. ಈಗ 29 ಕೋಟಿಯಷ್ಟು ಅಲ್ಲಿ ಆಸ್ತಿ ತೆರಿಗೆ ಉತ್ಪತ್ತಿ ಆಗ್ತದೆ. ಈ ಎಲ್ಲ ದೃಷ್ಟಿಯಿಂದ ಧಾರವಾಡವು ಮಹಾನಗರ ಪಾಲಿಕೆ ಆಗಲಿಕ್ಕೆ ಯೋಗ್ಯವಾದ ಎಲ್ಲ ಅನುಕೂಲತೆಯನ್ನು ಪಡೆದಿದೆ. ಅದೇ ರೀತಿ ಹುಬ್ಬಳ್ಳಿ. ಈ ದೃಷ್ಟಿಯಲ್ಲಿ ಆ ಭಾಗದ ಜನ ಎಲ್ಲ ಸೇರಿ, ಜನಪ್ರತಿನಿಧಿಗಳು ಸೇರಿ ಪ್ರತ್ಯೇಕ 2 ಮಹಾನಗರ ಪಾಲಿಕೆಗಳು ಆಗಬೇಕಂತ ಹೇಳಿ ಸರ್ಕಾರದ ಮೇಲೆ ಒತ್ತಡ ತಂದು ಹೋರಾಟವನ್ನು ಪ್ರಾರಂಭಿಸಿದೆ. ಕ್ಯಾಬಿನೆಟ್ನಲ್ಲಿ ಸಂಪುಟ ಸಭೆಗೆ ನಿರ್ಧಾರ ತೆಗೆದುಕೊಂಡು 2 ವಿಧಾನಸಭೆ ಹಾಗೂ ವಿಧಾನ ಪರಿಷತ್ತಿನಲ್ಲಿ ಯುನಾನಿಮಸ್ ಆಗಿ ಪಾಸ್ ಮಾಡಿ ಆ ರೆಸಲ್ಯೂಷನ್ ಗವರ್ನರ್ ಅವರಿಗೆ ಕಳಿಸಿದ್ದಾರೆ. 11 ತಿಂಗಳಾಗಿದೆ. ಇವತ್ತಿನವರೆಗೂ ಗವರ್ನರ್ ಅಪ್ರೂವಲ್ ಮಾಡಿದ್ದಿಲ್ಲ. ಹಲವಾರು ಸಮಸ್ಯೆಗಳನ್ನು ಅವರಿಗೆ ನಿನ್ನೆ ನಾನು ಮೊನ್ನೆ ಜನವರಿ ರಾಜ್ಯಪಾಲರನ್ನ 12ರಿಂದ 12 ಅವರಿಗೆ ಅವ್ರ ಜೊತೆ ಮಾತನಾಡಿದೆ. 12 ಗಂಟೆಯಿಂದ ಅವರಿಗೆ ಆ ಭಾಗದ ಜನತೆಯ ವಿಚಾರ ಹಾಗೂ ಅದರ ಬಗ್ಗೆ ಏನು ಆಗಬೇಕು, ಅದರಿಂದ ಆ ಭಾಗದ ಅಭಿವೃದ್ಧಿಗೆ ಏನು ಪೂರಕ ಆಗುತ್ತದೆ ಎಂಬುದನ್ನು ನಾನು ವಿನಂತಿ ಮೂಲಕ ತಿಳಿಸಿದ್ದೇನೆ.